ಜುಲೈ 1ರಿಂದ ಫುಟ್ಪಾತ್ ಅತಿಕ್ರಮಣ ಮಾಡಿದವರ ವಿರುದ್ಧ ಜಿಬಿಎ ಸಮರ ಸಾಗ್ತಾ ಇದೆ. ಯಾಕಂದ್ರೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಬೀದಿ ಬದಿ ವ್ಯಾಪಾರಿಗಳು ಏನ್ ಹೇಳ್ತಾರೆ ಅದನ್ನ ಕೇಳ್ತಾ ಹೋಗ್ತೀನಿ. ಮೇಡಮ್, ಜುಲೈ 1ರಿಂದ ಎಲ್ಲ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಂಗಿಲ್ಲ, ಎತ್ತಬೇಕು ಅಂತ ಹೇಳಿದ್ದಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಗೆ ನಾವು ಜೀವನ ಹೊಟ್ಟೆ ಮಾಡೋ ನಮಗೆ ಅದೇ ಇರೋದು, ನಾವು ಅದೇ ಮಾಡೋದು ಜೀವನ, ನಾವು ಅದರಲ್ಲೇ ಇದು ಮಾಡೋದು. ನಾವು ಅದೇ ಎತ್ಬಿಟ್ರೆ ನಾವು ಎಲ್ಲೂ ಹೋಗೋದು, ಕೆಲಸ ಮಾಡೋಕ್ಕೆ ನಮ್ಗೆ ಯಾರು ಕೊಡಲ್ಲ. ಇವಾಗ ವಯಸ್ಸಾಯ್ತು ನಮ್ಗೂ, ಆ ಜೀವನ ಅದು ಹೊಟ್ಟೆ ಪಡೆಗೆ ಅದು ಮಾಡಿದ್ರೇನೆ ನಮಗೆ ಜೀವನ. ಅಂದ್ರೆ ಈಗ ಪಾದಚಾರಿ ಮಾರ್ಗ ಇರೋ ಜನ ಓಡಾಡಕ್ಕೆ ಇಲ್ಲಿ ವ್ಯಾಪಾರ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ಆಕ್ಸಿಡೆಂಟ್ಗಳಾಗ್ತವೆ ಅಂತಕ್ಕಂಥದ್ದು. ನೀವು ಏನು ವ್ಯಾಪಾರ ಮಾಡ್ತೀರಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಾ? ಸರ್, ನಾವು ಬಂದು 20-25 ವರ್ಷ ಆಯ್ತು ಇಲ್ಲೇ ವ್ಯಾಪಾರ ಮಾಡೋದು. ನಾವು ಜನಗಳಿಗೆಲ್ಲ ಏನೂ ತೊಂದರೆ ಕೊಡಲ್ಲ, ಫುಟ್ಪಾತ್ ಮೇಲೆ ಸೈಡಲ್ಲಿ ಹಾಕೊಂಡಿದ್ದೀವಿ. ಈ ಥರ ಬಂದು ಎತ್ತಿಸ್ಬಿಟ್ರೆ ನಮ್ಮ ಜೀವನ ಯಾವ ಥರ? ನಾವು ಮಕ್ಕಳು ಮರಿ ಇರೋರು, ಸ್ಕೂಲ್ ಫೀಸ್ಗಳು ಕಟ್ಟಬೇಕು, ನಮ್ಮದು ಹೊಟ್ಟೆಪಾಡು. ನಮ್ಗೆ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ, ವಿಧಿನೇ ಇಲ್ಲ. ಇದೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋರು. ಇವಾಗ ಹೋದ್ರೂ ನಾವು ಓದಿದರೆ ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೋದು, ನಾವು ಒಂದು ಓದಿಲ್ಲ, ಏನೂ ಇಲ್ಲ, ಹೆಬ್ಬೆಟ್ಟು. ನಾವು ಹೋದ್ರೂ ಯಾರು ಒಂದು ಕೆಲಸ ಕೊಡಲ್ಲ, ಒಂದು ಕೂಲಿ ಕೆಲಸ. ಸರ್, ಈಗ ಎಲ್ಲಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ, ಫುಟ್ಪಾತ್ ಬರಬೇಡಿ ನೀವು ಅಂತ ಹೇಳಿ ಜಿಬಿಎ ಹೇಳ್ತಾ ಇದೆ. ಸೊ ಸಾಧ್ಯ ಆಗುತ್ತೆ ನಿಮಗೆ ಬೇರೆ ಕಡೆ ಹೋಗಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ? ಬೇರೆ ಕಡೆ ಹೋಗೋಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಅದು ಜಾಗ ಕೊಡೋರು ಯಾರು? ಆ ಕಡೆ ಈ ಕಡೆ ಹೋದ್ರೆ ನಮಗೆ ಜಾಗನೇ ಕೊಡೋದಿಲ್ಲ ಯಾರು. ಜಾಗ ಬಿಟ್ಟು ಹೋದ್ರೂ ಹೋಗ್ರಿ ಆ ಕಡೆ ಅಂತಾರೆ. ನಾವು ಇಷ್ಟು 25 ವರ್ಷದಿಂದ ಇದು ಮಾಡ್ತೀವಿ. ಬಟ್ ಸಾಲ ತೀರಿಸಿ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಜೀವನ ಮಾಡುವಾಗ ನಾವು ಮತ್ತು ನಮಗೆ ಒಟ್ಟಾರೆ ನಾವು ಪಾದಾಚಾರಿ ಮಾರ್ಗವನ್ನ ಬಹುತೇಕ ಒತ್ತುವರಿ ಮಾಡ್ತಾ ಇಲ್ಲ. ಬಟ್ ಅಂದ್ರೆ ಇಲ್ಲಿ ಜೀವನ ಕಂಡುಕೊಂಡಿದ್ದೀರಿ, ನಮಗೂ ಕೂಡ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ನೀವು ಕಾರ್ಯಾಚರಣೆಯನ್ನ ಮಾಡಿ ಅಂತಕ್ಕಂಥ ಮನವಿಯನ್ನ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.